ಎಲ್ಲರಿಗೂ ನಮಸ್ಕಾರ. ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜವಂತಿ ಕೆರೆ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಯಾವುದೇ ಹೆದರಿಕೆ ಇಲ್ಲದೆ ಅಕ್ರಮ ಮರಳು ದಂಧೆ ಎಕ್ಕಿಲ್ಲದೆ ಸಾಗುತ್ತಿದೆ. ಪರಿಸರ ಸಂಪೂರ್ಣವಾಗಿ ನಾಶವಾಗುತ್ತಿದ್ದರೂ ಸಂಬಂಧಪಟ್ಟ ಕಂದಾಯ ಮತ್ತು ಭೂ ಗಣಿ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜವಂತಿ ಕೆರೆಯ ಒಡಲನ್ನು ಬಗೆದು ಹಗಲು ರಾತ್ರಿ ಎನ್ನದೆ ಜೆಸಿಬಿ ಯಂತ್ರಗಳಿಂದ ಟ್ರಾಕ್ಟರ್ಗಳಲ್ಲಿ ಮರಳನ್ನು ಸಾಗಿಸಲಾಗುತ್ತಿದೆ. ನೈಸರ್ಗಿಕ ಸಂಪನ್ಮೂಲವನ್ನು ಅಕ್ರಮವಾಗಿ ಲೂಟಿ ಮಾಡುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಮ್ಮ ಕಣ್ಣೆದುರ ಸರ್ಕಾರಿ ಆಸ್ತಿಯಾದ ಫಲವತ್ತಾದ ಮಣ್ಣು ಮತ್ತು ಮರಳು ದಂಧೆಕೋರರಿಂದ ನಾಶವಾಗುತ್ತಿದೆ ಎಂದು ದೂರು ನೀಡಿದ್ದಾರೆ. ಯಾರೂ ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯ ಗ್ರಾಮಸ್ಥರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಕಂದಾಯ ಮತ್ತು ಭೂಗಣಿ ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ಹಲವು ಬಾರಿ ಮಾಹಿತಿ ನೀಡಲಾಗಿದೆ. ಆದರೂ ಅಧಿಕಾರಿಗಳು ಕ್ರಮ ಜರುಗಿಸದೆ ಮೌನವಾಗಿರುವುದು ದಂಧೆಕೋರರೊಂದಿಗೆ ಕೈ ಜೋಡಿಸಿರುವ ಸಂಶಯ ಹುಟ್ಟುಹಾಕಿದೆ. ಮರಳುಗಾರಿಕೆಯಿಂದ ನದಿ ಪಾತ್ರ ಮತ್ತು ಕೆರೆಯ ಸ್ವರೂಪವೇ ಬದಲಾಗುತ್ತಿದ್ದು ಅಂತರ್ಜಲ ಕುಸಿತದ ಭೀತಿ ಎದುರಾಗಲಿದೆ. ಇದೇ ರೀತಿ ಮರಳು ಲೂಟಿ ಮುಂದುವರೆದರೆ ನಮಗೆ ಕುಡಿಯುವ ನೀರಿಗೂ ತೊಂದರೆಯಾಗುತ್ತದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಅಕ್ರಮ ದಂಧೆ ತಡೆಯದಿದ್ದರೆ ಗ್ರಾಮದ ಜನರು ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ರಾಜವಂತಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಮಾರುತಿ, ಎಂಎಸ್ ಮೀಡಿಯಾ. ಯಾರು ನಿಮ್ಮ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಮೊನ್ನೆ ಹೊಡಿ ಅಂತ? ಹಾಂ ಹಾಂ ಬಡವರು ಏನೋ ಇದು ಮಾಡ್ತಾ ಇದ್ರು, ನೀವು ನಮ್ಮೆಲ್ಲ ಇದು ಮಾಡಿದ್ರೆ ಇದೆ ಅಲ್ಲ ಸರ್. ನೀವು ಹಿಂಗೆ ಹೇಳಿದ್ರೆ ಹೆಂಗೆ ಸರ್? ಯಾರು ಊರಲ್ಲಿ ಹೇಳ್ತಾರೆ ಹೊಟ್ಟೆ ಪಾಡಿಗೆ ಮಾಡ್ಕೊಳ್ತಾ ಇದ್ದೀವಿ. ಹಾಂ ಬಾಯಲ್ಲ ಪರ್ಮಿಷನ್ ಇಂದ ಪಂಚಾಯತಿಂದ ಪರ್ಮಿಷನ್ ತಗೊಂಡಿದ್ದಾರೆ. ನಮ್ಮ ಮನೆಗೆ ಹೊಡಿತಾ